ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಿ ಚೇತು. ಸೊ ಇವತ್ತೇನು ಫುಲ್ ಫ್ಯಾಮಿಲಿ ನಿಂತಿದ್ದಾರೆ ಅಂತ ನೋಡ್ತಾ ಇದ್ದೀರಾ. ಎಸ್, ಇವತ್ತು ಆಗಸ್ಟ್ 1 ಇದೇ 9 ವರ್ಷದ ಹಿಂದೆ ನಾನು ಇವ್ರಿಗೆ ಪ್ರಪೋಸ್ ಮಾಡಿದ್ದಿನ. ಸೊ ಹಾಗಾಗಿ ಇವತ್ತಿಗೆ 9 ಇಯರ್ಸ್ ಕಂಪ್ಲೀಟ್ ಆಗಿದೆ. ಸೊ ಫುಲ್ ಫ್ಯಾಮಿಲಿ ನಿಂತಿದ್ದೀವಿ. ಫಸ್ಟ್ ಇಬ್ಬರೇ ಇದ್ವಿ, ಇವಾಗ 4 ಜನ ಇದ್ದೀವಿ. ಸೊ 2 ಗಂಡು ಮಕ್ಕಳು, ನಾವು ಇಬ್ಬರು. ಸೊ ಹಾಗಾಗಿ ಸೆಲೆಬ್ರೇಷನ್ ಎಲ್ಲ ಏನೂ ಇಲ್ಲ, ಚಿಕ್ಕ ಪಾಪು ಇದೆ. ಸೊ ಹಾಗಾಗಿ ಎಲ್ಲಿಗೂ ಹೋಗಿಲ್ಲ, ಸುಮ್ಮನೆ ದೇವನಹಳ್ಳಿಗೆ ಹೋಗೋಣ ಅಂತ ಇವಾಗ ರೆಡಿಯಾಗಿ ಹೊರಟಿದ್ದೀವಿ. ಹೇಳಿ ಏನಾದ್ರು. 9 ವರ್ಷದಿಂದ ಫ್ರೆಂಡ್ಸ್ ಆಗಿ ಮೀಟ್ ಮಾಡಿದ್ರು. ನೋಡಿ, ಫ್ರೆಂಡ್ಸ್ ಏನಿಲ್ಲ, ಫುಲ್ ಜಗಳ ಆಡ್ಕೊಂಡೇ ಮೀಟ್ ಮಾಡಿದ್ದು. ಅದೇ ಫಿಲಮಲ್ಲೆಲ್ಲ ನೋಡ್ತಾರಲ್ಲ, ಫಸ್ಟ್ ಜಗಳ ಆಡೋದು, ಆಮೇಲೆ ಲವ್ ಮಾಡೋದು, ಆಮೇಲೆ ಮದುವೆ ಆಗೋದು ಅಂತ. ಸೊ ಸೇಮ್ ಹಂಗೆ ಫಸ್ಟು ನೋಡಿದ ತಕ್ಷಣ ಜಗಳನೇ ಆಡಿರೋದು ನಾವಿಬ್ಬರು. ಸೊ ಹಾಗಾಗಿ ಆಮೇಲೆ ಪ್ರಪೋಸ್ ಮಾಡಿದ್ದು, ಆಮೇಲೆ ಲವರ್ಸು, ಆಮೇಲೆ ಗಂಡ ಹೆಂಡತಿ, ಇವಾಗ ಇಬ್ಬರು ಮಕ್ಕಳಿಗೆ ಅಪ್ಪ ಅಮ್ಮ. ಸೊ ಈ 9 ವರ್ಷ ಹೇಗೆ ಹೋಯ್ತು ಅಂತಲೇ ಗೊತ್ತಿಲ್ಲ. ತುಂಬ ಖುಷಿಯಾಗೂ ಇದ್ದೀವಿ, ತುಂಬ ನೋವು ಇದೆ, ನೋವು ಪಟ್ಟಿದ್ದೀವಿ. ಸೊ ಎಲ್ಲ ಮಿಕ್ಸ್ಡ್ ಫೀಲಿಂಗ್ ಒಂಥರ. ಸೊ ಹಾಗಾಗಿ ಬಟ್ ಇವಾಗ ಖುಷಿಯಾಗೇ ಇದ್ದೀವಿ. ಆ್ಯಂಡ್ ಬೆಳಗ್ಗೆಯಿಂದ ಚೆನ್ನಾಗಿ ನಾನ್ ವೆಜ್ ಎಲ್ಲ ಅಡುಗೆ ಮಾಡಿ, ಪಾಯಸ ಮಾಡಿ ಚೆನ್ನಾಗಿ ತಿಂದಿದ್ದು, ಫುಲ್ ರೆಸ್ಟ್ ಮಾಡಿದ್ದು. ಸೊ ಇವಾಗ ಚಿರು ಸ್ಕೂಲಿಂದ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಅವನು ಕೂಡ ಬಂದ, ಇವಾಗ ಹೊರಟಿದ್ದೀವಿ. ಸುಮ್ಮನೆ ಹೋಗಿ ಸುತ್ತಾಕೊಂಡು ಬರೋದು ಅಷ್ಟೇ ಅಲ್ಲವಾ. ಸೊ ಬನ್ನಿ ಹೋಗೋಣ. ಇವಾಗ ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವಾಗ ಇವರು ಸ್ಕೂಲಿಂದ ಬಂದರು, ಇವ್ರಿಗೆ ಸ್ಕೂಲಿಂದ ಬರೋದಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ. ಆ್ಯಂಡ್ ಇವಾಗ ನಾನು ರೆಡಿ ಆಗಿದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಚಿರುಮ? ನಾವು ಡಿ ಮಾರ್ಟ್ಗೆ ಹೋಗ್ತಾ ಇದ್ದೀವಿ. ಏನಕ್ಕೆ? ಅವನಿಗೆ ಆಟ ಸಾಮಾನು ತಗೊಳಕ್ಕೆ ಹೋಗ್ತಾ ಇದ್ದೀವಿ. ಅವನ ಹತ್ರ ಗನ್ ಇಲ್ಲ ಅಂತೆ, ಅದನ್ನ ತಗೊಳಕ್ ಹೋಗ್ತಾ ಇದೀವಿ ಅಲ್ವಾ. ಅವನ ಹತ್ರ ದೊಡ್ಡದಿಲ್ವಂತೆ, ಸೊ ಹಾಗಾಗಿ ತಗೊಳಕ್ ಹೋಗ್ತಾ ಇದೀವಿ. ಸೊ ಇಲ್ಲಿ ನಮ್ಮ ಬೇಬಿ ಕೂಡ ರೆಡಿ ಆಗಿದ್ದಾರೆ. ಇವಾಗ ಎಲ್ಲ ಹೊರಡಬೇಕು. ನಮ್ಮ ಪಾಪುನ ಈಗ ಸ್ಕೂಲಿಂದ ಬಂದ ಚಿರುನು, ಇವಾಗ ಅವನು ಕರ್ಕೊಂಡು ಹೋಗಿ ಸುಮ್ಮನೆ ಹೋಗಿ ಏನಾದರೂ ಸ್ವಲ್ಪ ತೊಗೊಂಡು ಸುತ್ತಾಕೊಂಡು ಬರೋದಷ್ಟೇ. ಅದು ಬಿಟ್ಟು ಬೇರೆ ಏನು ಪ್ಲ್ಯಾನ್ ಎಲ್ಲ ಏನಿಲ್ಲ. ಆಯಿತು ಬನ್ನಿ ಹೋಗೋಣ. ಚಿರುಗೆ ಬೆಳಗ್ಗೆನೇ ಸ್ಕೂಲಿಗೆ ಬ್ಲೂ ಕಲರ್ ಡ್ರೆಸ್ ಹಾಕೊಂಡು ಬರೋಕ್ಕೆ ಹೇಳಿದ್ರು. ಬ್ಲೂ ಡೇ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಅವನ್ನ ರೆಡಿ ಮಾಡಿ ಕಳಿಸಿದ ಮೇಲೆ ನಾನು ಅಡುಗೆ ಎಲ್ಲ ಸ್ಟಾರ್ಟ್ ಮಾಡಿಕೊಂಡೆ. ನಮ್ಮ ಹಸ್ಬೆಂಡ್ಗೆ ಶಾವಿಗೆ ಪಾಯಸ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ತುಪ್ಪ ಎಲ್ಲ ಹಾಕಿ ಚೆನ್ನಾಗಿ ಮಾಡಿದ್ದೆ. ನಾನು ಸ್ವೀಟೆಲ್ಲ ಇವಾಗ ಮಾಡೋದು ಕಲ್ತಿರೋದು, ಅವ್ರಿಗೆ ಇಷ್ಟ ಅಂತ. ಸೊ ಹಾಗಾಗಿ ಇವತ್ತೊಂದು ಒಳ್ಳೆ ಡೇ ಅಲ್ವಾ, ನಮ್ಮ ಸ್ಪೆಷಲ್ ಡೇ. ಸೊ ಹಾಗಾಗಿ ಮಾಡಿದ್ದೆ. ಆ್ಯಂಡ್ ಚಿರು ಕಬಾಬ್ ತಿಂತಾನೆ. ಚಿಕನ್ ಐಟಮಲ್ಲಿ ಅದೊಂದೇ ತಿನ್ನೋದು. ಸೊ ಹಾಗಾಗಿ ಚಿಕನ್ನು ಕಬಾಬು ಮತ್ತು ಸಾಂಬಾರು, ಅನ್ನ, ಮುದ್ದೆ ಎಲ್ಲ ಮಾಡಿದ್ದೆ. ಬೆಳಗ್ಗೆನೇ ಅಡುಗೆ ಮಾಡೋ ಬ್ಯುಸಿಯಲ್ಲಿ ನಾನು ಜಾಸ್ತಿ ಎಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಹಾಗಾಗಿ ಅಲ್ಲಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮಾತ್ರ ತೊಗೊಂಡಿದ್ದೆ ಅಷ್ಟೇ. ಅಡುಗೆ ಎಲ್ಲ ಮಾಡಿ ಹಾಗೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇಬ್ಬರು ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಚಿರು ಇನ್ನೂ ಸ್ಕೂಲಿಂದ ಬಂದಿದ್ದಿಲ್ಲ. ಆವಾಗ ಊಟ ಎಲ್ಲ ಮುಗಿಸ್ಕೊಂಬಿಡೋಣ ಅಂತೇಳಿ ಊಟ ಎಲ್ಲ ಮಾಡ್ಕೊಂಡ್ವಿ. ಅದೊಂದೇ ಸಾಕಾ? ಪಾಯಸ ಬೇಡ? ಅದು ಅವನದಂತೆ ಛತ್ರಿ. ಸೊ ಹಾಗಾಗಿ ನನಗೂ ಬೇಕು ಅಂತ ಎತ್ಕೊಂಡಿದ್ದಾನೆ. ಸೊ ಇವಾಗ ಹೊರಡಬೇಕು. ಏಯ್, ಇವನು ಬರೀ ಕಬಾಬ್ ಅಷ್ಟೇ ತಿನ್ನೋದು, ಅದು ಬಿಟ್ಟು ಚಿಕನ್ ಐಟಮ್ ಬೇರೆ ಏನು ತಿನ್ನಲ್ಲ, ಕಬಾಬ್ ಬಿಟ್ಟರೆ. ಅಲ್ಲ ದೊಂಗು ಸ್ವಾಮಿ? ಚಿರ್ಮ, ನೀನು ಯಾರು ಹೇಳು? ಅಡಕ್ಲಜ್ಜ ಅವನು, ಅಡಕ್ಲಜ್ಜ ಅಲ್ಲ ಚಿರ್ಮ? ಸೊ ಇವಾಗ ಹೊರಡೋಣ. ಮತ್ತೆ ಮಳೆ ಬೇರೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಆಮೇಲೆ. ನೆಕ್ಸ್ಟು ಹಸ್ಬೆಂಡು ಬರ್ಗರ್ ಕಿಂಗ್ ಆಗಿದೆ ಅಂತ ಹೇಳಿದ್ರು. ಹುಡ್ಕೊಂಡು ಹೋದ್ವಿ, ಬಟ್ ಸಿಕ್ಕಿಲ್ಲ ದೇವನಹಳ್ಳಿಲಿ. ಆಮೇಲೆ ಬಿಗ್ಗಿಸ್ ಬರ್ಗರ್ ಸಿಕ್ತು. ನಮ್ಮ ಚಿರುನ ಈ ನಡುವೆ ಎಲ್ಲೂ ಕರ್ಕೊಂಡು ಹೋಗೋದೇ ಇಲ್ಲ ಹೊರಗಡೆ. ಸೊ ಹಾಗಾಗಿ ಅವನು ಫ್ರೆಂಚ್ ಫ್ರೈಸು, ಬರ್ಗರು ಆ ಥರದ್ದೆಲ್ಲ ತುಂಬ ಇಷ್ಟಪಟ್ಟು ತಿಂತಾನೆ. ಯಾವಾಗಲಾದರೂ ಒಂದ್ಸಲಿ ಕೊಡೋದಲ್ವ. ಸೊ ಹಾಗಾಗಿ ಇವಾಗ ಬಿಗ್ಗಿಸ್ ಬರ್ಗರ್ಗೆ ಹೋಗಿದ್ವಿ. ಎಲ್ಲಿಗೆ ಬಂದಿದ್ದೀವಿ? ನಾನು ಬೇಬಿ ಇಲ್ಲಿ, ನೀನು ಡಾಡ ಅಲ್ಲಿ. ಆಯ್ತಾ? ಮಳೆ ಬಂದರೆ ಛತ್ರಿ ಅಂತ ಮುಂಚೆ ಹುಷಾರಾಗಿ ಅವನಿಗೆ ಮಾತ್ರ ತೊಗೊಂಡು ಬಂದಿದ್ದಾನೆ. ಇಲ್ಲಿ ಬರ್ಗರ್ ತಿನ್ನಕ್ಕೆ ಬಂದಿದ್ದೀವಿ.
ದೇವನಹಳ್ಳಿಯಲ್ಲಿ ಏನೇನೋ ಆಗೋಗ್ಬಿಟ್ಟಿದೆ. ತುಂಬ ದಿನ ಆಯಿತು ಈ ಕಡೆ ಎಲ್ಲ ಬಂದು. ದೇವನಹಳ್ಳಿಯಲ್ಲಿ ಸ್ವಲ್ಪ ದಿನ ಬಂದಿಲ್ಲ ಅಂದರೆ ಏನೇನಾಗ್ಬಿಡುತ್ತೋ ಗೊತ್ತೇ ಆಗಲ್ಲ. ಅದೇ ರೋಡಲ್ಲಿ ಓಡಾಡಿರ್ತೀವಿ, ಬಟ್ ಒಂಥರ ಇದ್ದಂಗೆ ಇನ್ನೊಂದ್ಸಲಿ ಇರಲ್ಲ. ಏನೇನೋ ಅಂಗಡಿಗಳೆಲ್ಲ ಆಗೋಗ್ಬಿಟ್ಟಿದೆ. KFC ಅಂತೆ, ಬಿಗ್ಗಿಸ್ ಬರ್ಗರ್ ಅಂತೆ, ಆ ಥರ ತುಂಬ ಅಂಗಡಿಗಳೆಲ್ಲ ಆಗಿತ್ತು. ಫುಲ್ ಖುಷಿಯಾಗಿದ್ದ ಚಿರುನು. ಸ್ಕೂಲಿಂದ ಬಂದಮೇಲೆ ಹಾಗೆ ಕರ್ಕೊಂಡು ಬಂದ್ವಿ. ಆ್ಯಂಡ್ ನೋಡಿ ಇಲ್ಲಿ ಬರ್ಗರು ಮತ್ತು ಓರಿಯೋ ಮಿಲ್ಕ್ ಶೇಕು ಎಲ್ಲ ಕುಡಿತಾ ಇದ್ದಾರೆ. ಅವನಿಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅನಿಸುತ್ತೆ. ಅಪ್ಪ ಮಗ ಫುಲ್ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ನಾನು ಜಸ್ಟ್ ಒಂದು ಬೈಟ್ ತೊಗೊಂಡು ಸುಮ್ಮನೆ ಕೂತ್ಕೊಂಡಿದ್ದೆ. ಏನು ತಿನ್ನೋದು ಕುಡಿಯೋದು ಆ ಥರದ್ದೆಲ್ಲ ಏನು ಮಾಡಿಲ್ಲ, ಬಿಕಾಸ್ ಪಾಪು ಇದ್ದಾರಲ್ಲ, ಸೊ ಹಾಗಾಗಿ ಅದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟು ಅಲ್ಲಿಂದ ನಾವು ಡಿಮಾರ್ಟ್ಗೆ ಹೋಗಿದ್ವಿ. ಸ್ವಲ್ಪ ಶಾಪಿಂಗ್ ಇತ್ತು, ಅಂದರೆ ಪಾಪುಗಳಿಗೇ ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಳ್ಬೇಕಾಗಿತ್ತು. ಡೆಟಾಯ್ಲ್ ಆಗಿರ್ಬೋದು, ಈ ಥರ ಚಿಕ್ಕ ಪುಟ್ಟ ಒಂದು ಐಟಮ್ಮೇ ಇತ್ತು, ಹಾಗಾಗಿ ಹೋಗಿದ್ವಿ. ಎಲ್ಲ ಇಲ್ಲೇ ಸಿಗುತ್ತಲ್ಲ ಒಟ್ಟಿಗೆನೇ, ಹಾಗಾಗಿ. ಆ್ಯಂಡ್ ಅಲ್ಲೋದ್ಮೇಲೆ ಏನೇನು ಬೇಕೋ ಅಂತ ಅಂದ್ಕೊಂಡು ಹೋಗಿರ್ತೀವೋ ಅದನ್ನು ಬಿಟ್ಬಿಟ್ಟು ಎಕ್ಸ್ಟ್ರಾ ಕೂಡ ಶಾಪಿಂಗ್ ಮಾಡ್ತೀವಿ. ನಮ್ಮ ಹಸ್ಬೆಂಡ್ ಅದನ್ನೇ ಹೇಳ್ತಾಯಿದ್ರು. ಆ್ಯಂಡ್ ಏನೇನು ಬೇಕೋ ಎಲ್ಲ ತೊಗೊಂಡು ಬಿಲ್ಲೆಲ್ಲ ಮಾಡಿಸ್ಕೊಂಡು ಹೊರಗಡೆ ಬರೋಷ್ಟರಲ್ಲಿ ನಮ್ಮ ಚಿರು ನಾಪತ್ತೆ. ನೋಡಿದ್ರೆ ನಾನು ಹಸ್ಬೆಂಡು ಬಿಲ್ ಮಾಡಿಸ್ತಾ ಇದ್ವಿ. ಅವ್ನು ನೋಡಿದ್ರೆ ಮತ್ತೆ ಒಳಗಡೆ ಹೋಗಿ ಆರಾಮಾಗಿ ಸುತ್ತಾಕೊಂಡು ಇದ್ಬಿಟ್ಟಿದ್ದಾನೆ. ನಾವು ನೋಡೇ ಇಲ್ಲ. ಆಮೇಲೆ ಬಿಲ್ಲೆಲ್ಲ ಮಾಡಿಸ್ಕೊಂಡು ಹೊರಗಡೆ ಬಂದಮೇಲೆ ನೋಡ್ತೀವಿ ಚಿರುನೇ ಇಲ್ಲ. ಮತ್ತೆ ವಾಪಸ್ ಹೋಗಿ ನೋಡಿದ್ರೆ ಆರಾಮಾಗಿ ಜೋಬಲ್ಲಿ ಕೈ ಇಟ್ಕೊಂಡು ಸುತ್ತಾಡ್ತಾ ಇದ್ದಾನೆ. ಸೊ ಯಾವಾಗಲೂ ಹಿಂಗೆ ನಮಗೆ ಟೆನ್ಷನ್ ಕೊಡ್ತಾ ಇರ್ತಾನೆ ಅವನು ಅವಾಗವಾಗ. ಆ್ಯಂಡ್ ಆಮೇಲೆ ಬಂದು ಕೇಳಿದ್ದಕ್ಕೆ ನಾನು ಅಲ್ಲೇ ಇದ್ದೆ ಅಂತೆಲ್ಲ ಹೇಳಿ ಆ್ಯಕ್ಷನ್ ಮಾಡ್ತಾ ಇದ್ದಾನೆ ನೋಡಿ ಇವಾಗ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಮತ್ತೆ ಕರ್ಕೊಂಡು ಬಂದು ಅವ್ನಿಗೆ ಐಸ್ ಕ್ರೀಮ್ ಬೇಕು ಅಂತ ಹೇಳ್ದೆ. ಐಸ್ ಕ್ರೀಮ್ ಕೊಡ್ಸಿದ್ವಿ. ಪಾಪ್ಕಾರ್ನ್ ಎಲ್ಲ ಏನೂ ಕೊಡಿಸಿಲ್ಲ. ನೋಡಿ ಐಸ್ ಕ್ರೀಮ್ ತಿನ್ನೋಕ್ಕೆ ಏನೇನು ಅವನ ಥರ ಮಾಡ್ತಾ ಇದ್ದಾನೆ. ಫುಲ್ ಎಲ್ಲ ಸೋರಿಸ್ಕೊಂಡು ತಿನ್ನಕ್ಕೆ ಬರಲ್ಲ ಅಂದ್ರೂ ಬೇಕು ಅಂತ ಹಠ ಮಾಡ್ತಾನೆ. ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಇವತ್ತು ಸ್ಪೆಷಲ್ ಡೇ ಆಗಿರೋದ್ರಿಂದ ನನಗಿಂತ ಜಾಸ್ತಿ ಅವನೇ ಎಂಜಾಯ್ ಮಾಡ್ತಾ ಇದ್ದ. ಸೊ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಕೂಡ ಬಂದ್ವಿ ನಾವು. ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ ಇದ್ವಿ. ಅದೇನೋ ಗೊತ್ತಿಲ್ಲ, ಮೇ ಬಿ ಸ್ಕೂಲಲ್ಲಿ ಅವನಿಗೆ ಜನಗಣಮನ ಹೇಳ್ಕೊಡ್ತಾರೆ ಅಂತ ಅನಿಸತ್ತೆ. ಮನೆಗೆ ಬಂದಿದ್ದ ತಕ್ಷಣವೇ ಇದ್ದಕ್ಕಿದ್ದಂಗೆ ಅವ್ರ ಅಪ್ಪನ ಹತ್ರ ಮೊಬೈಲ್ ಇಸ್ಕೊಂಡು ಅದು ಶಾರ್ಟ್ಸ್ ನೋಡ್ತಾ ಇದ್ದ. ಸಡನ್ನಾಗಿ ಅದು ಬಂತು. ಎಷ್ಟು ಚೆನ್ನಾಗಿ ಲಿಪ್ಸಿಂಕ್ ಮಾಡ್ತಾ ಇದ್ದ ಅಂದರೆ ಅವನು ಅದನ್ನು ಹೇಳಕ್ಕೆ ಸ್ಟಾರ್ಟ್ ಮಾಡ್ದ. ನಮಗೆ ಖುಷಿ ಆಯಿತು. ರಿಪೀಟೆಡಾಗಿ ಅದನ್ನೇ ಹೇಳ್ತಾನೆ ಇದ್ದ. ಕೇಳಿಸ್ಕೊಂಡು ಅವನು ಇವಾಗ ತೊದ್ಲುಕೊಂಡು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಸೊ ಅವ್ನು ಹೇಳ್ತಾ ಇದ್ದಿದ್ದು ನೋಡಿ ನಮಗೂ ಖುಷಿ ಆಯಿತು. ಅದನ್ನೇ ಕುತ್ಕೊಂಡು ನೋಡ್ತಾ ಇದ್ವಿ. ನಮ್ಮ ಸ್ಪೆಷಲ್ ಡೇನ ನಾವು ಯಾವಾಗಲೂ ಇದೇ ಥರನೇ ಸೆಲೆಬ್ರೇಟ್ ಮಾಡೋದು ಫ್ಯಾಮಿಲಿ ಜೊತೆ. ಆ್ಯಂಡ್ ಹಸ್ಬೆಂಡು ಟಿ ವಿಯಲ್ಲಿ ಟಗರು ಪಲ್ಯ ಮೂವಿ ಹಾಕಿದ್ರು. ಮೂವಿ ಮಾತ್ರ ಸಖತ್ತಾಗಿತ್ತು. ನಗಾಡಿ ಸಾಕಾಗೋಯ್ತು. ಫುಲ್ಲು 3 ಜನನೂ ಕುತ್ಕೊಂಡು ನಗಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹೊಟ್ಟೆ ಅಂತೂ ಅಷ್ಟು ನೋವ್ತಾ ಇತ್ತು, ಅಷ್ಟು ನಗಾಡಿದ್ವಿ. ತುಂಬ ಚೆನ್ನಾಗಿತ್ತು ಮೂವಿ. ನಾನು ಫಸ್ಟ್ ಟೈಮ್ ನೋಡಿದ್ದು, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆ್ಯಂಡ್ ಹಾಗೇ ಸಂಜೆ ಬೇರೆ ಆಯಿತು, ತುಂಬ ಮಳೆ ಬೇರೆ ಬರ್ತಾ ಇತ್ತು. ಪೇಪರ್ ಒಳಕ್ಕಿದು ಕುಸ್ತಿ ಮಾಡ್ತಾ ಇದ್ದೀನಿ. ನೋಡಿದ್ರು ನಮ್ಮ ಚಿರು ಏನಾದರೂ ತಿಂಡಿ ಕೊಡ್ರಿ ಅಂತ ಆಡ್ತಾನ. ಅದಕ್ಕೆ ಏನು ಮಾಡೋದು ಅಂತ ಗೊತ್ತಿಲ್ಲ. ಹೇಗಿದ್ರು ಡಿಮಾರ್ಟ್ಗೆ ಹೋಗಿದ್ವಲ್ಲ, ತುಂಬ ದಿನದಿಂದ ಹುಡುಕ್ತಾ ಇದ್ದೆ ಪೇಪರ್ ಅವಲಕ್ಕಿ. ಸೊ ಅಲ್ಲಿ ಸಿಕ್ತು, ಅದಕ್ಕೆ 1 kg ತೊಗೊಂಡು ಬಂದಿದ್ದೀನಿ. ಈ ಥರ ಇಸ್ಲಿ ಮಾಡಿ ಒಂದು ಬಾಕ್ಸಲ್ಲಿ ಎತ್ತಿ ಇಟ್ಬಿಟ್ರೆ ಅವಾಗ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ನಾವು ಚಿಕ್ಕವರು ಇರ್ಬೇಕಾರಲ್ಲೇ ಅಮ್ಮನೂ ಅಷ್ಟೇ ಈ ಥರ ಎಲ್ಲ ಮಾಡಿಬಿಟ್ಟು ಪೇಪರ್ ಅವಲಕ್ಕಿ ಆಗಿರ್ಬೋದು, ಮಂಡಕ್ಕಿಗೆಲ್ಲ ಒಗ್ಗರಣೆ ಹಾಕ್ಬಿಟ್ಟು ಬಾಕ್ಸಲ್ಲಿ ಎತ್ತಿಕ್ಕಿರೋರು. ಸ್ಕೂಲಿಂದ ಬಂದಾಗ ಆಗಿರ್ಬೋದು. ಆ್ಯಂಡ್ ನಾನು ಹಾಸ್ಟ್ಲಲ್ಲಿ ಇದ್ದಿದ್ದರಿಂದ ಅಮ್ಮ ತೊಗೊಂಡು ಬಂದು ಕೊಡೋರು ಮಾಡಿ ಅಲ್ಲಿ ಇಟ್ಕೊಂಡೆಲ್ಲ ತಿಂತಾಯಿದ್ವಿ ನಾವು. ಬಟ್ ನಮ್ಮ ಹಸ್ಬೆಂಡ್ಗೆ ಇದೆಲ್ಲ ಏನೂ ಗೊತ್ತೇ ಇಲ್ಲ. ಅವರಿಗೆ ಜಸ್ಟ್ ಮಂಡಕ್ಕಿ ಅಂದರೆ ಜಾತ್ರೆಯಲ್ಲಿ ಸಿಗುತ್ತೆ, ತೊಗೊಂಡು ತಿಂತೀವಿ ಅನ್ನೋದಷ್ಟೇ ಗೊತ್ತು ಅವರಿಗೆ. ನಾನು ಮದುವೆ ಆದಮೇಲೆ ಈ ಥರ ಏನಾದರೂ ವೆರೈಟಿ ಮಾಡಿದಾಗ ಅವರು ಡಿಫ್ರೆಂಟಾಗಿದೆ ಅಂತ ಹೇಳ್ತಾ ಇರ್ತಾರೆ. ಸೊ ಫೈನಲಾಗಿ ಇವಾಗ ರೆಡಿ ಆಯಿತು. ಎಲ್ಲ ಕಲಸಿ ಎತ್ತಿ ಬಾಕ್ಸಿಗೆ ಹಾಕಿ ಎತ್ತಿಡೋದಷ್ಟೇ. ಆ್ಯಂಡ್ ಯಾವಾಗ ಬೇಕೋ ಅದನ್ನು ಆವಾಗ ಎತ್ಕೊಂಡು ತಿನ್ನೋದು. ಆ್ಯಂಡ್ ಇದಕ್ಕೆ ನಾನು ಸ್ವಲ್ಪ ಸಕ್ಕರೆ ಕೂಡ ಹಾಕ್ತೀನಿ, ಚೆನ್ನಾಗಿರುತ್ತೆ. ಆ ಉಪ್ಪು ಖಾರ ಸಕ್ಕರೆ ಎಲ್ಲ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಆ್ಯಂಡ್ ಇವಾಗ ಫೈನಲಾಗಿ ಎಲ್ಲ ಮುಗೀತು. ಇನ್ನು ಮಿಕ್ಸ್ ಮಾಡೋಕ್ಕಾಗಿಲ್ಲ ಅಂದರೂ ಇದನ್ನೊಂದು ಬಾಕ್ಸಲ್ಲಿ ಹಾಕಿ ಚೆನ್ನಾಗೆ ಕುಲ್ಕಿದ್ರೆ ಆಯಿತು. ಚೆನ್ನಾಗಿ ಮಿಕ್ಸ್ ಕೂಡ ಆಗುತ್ತೆ. ಎಷ್ಟು ಬೇಗ 9 ವರ್ಷ ಹೋಯ್ತು ಅಂತಲೇ ಗೊತ್ತಿಲ್ಲ ನಮಗೆ. ಬಿಕಾಸ್ ನಾನು 2015 ಆಗಸ್ಟ್ 1 ಅವತ್ತು ಸ್ಯಾಟರ್ಡೇ, ನನಗಿನ್ನೂ ನೆನಪಿದೆ. ಆ ಮೆಮೊರೀಸ್ ಎಲ್ಲ ಮರೆಯೋಕ್ಕೆ ಆಗಲ್ಲ. ಇವಾಗಲೂ ನಮ್ಮ ಹಸ್ಬೆಂಡಿಗೆ ಅದನ್ನು ಹೇಳಿ ರೇಗಿಸ್ತಾ ಇರ್ತೀನಿ. ಬಿಕಾಸ್ ಅವರು ಅವತ್ತು ಅಷ್ಟು ಭಯಪಟ್ಟಿದ್ರು. ಬಟ್ ನಾನೇ ಪ್ರಪೋಸ್ ಮಾಡಿದ್ದು
ಅವ್ರು ಅಷ್ಟು ಭಯ ಪಟ್ಟಿದ್ರು. ಇವಾಗ್ಲೂ ಅದನ್ನು ಹೇಳಿ ಹೇಳಿ ರೇಗಿಸ್ತಾ ಇರ್ತೀನಿ. ಆ್ಯಂಡ್ ಅವರು ನನಗೆ ಹೇಳ್ತಾ ಇರ್ತಾರೆ, ನೀನೇ ಬಂದು ನನಗೆ ಪ್ರಪೋಸ್ ಮಾಡಿದ್ದು ಅಂತ. ಆ್ಯಂಡ್ ನಾನು ಹೇಳ್ತಾ ಇರ್ತೀನಿ, ನಿನ್ನ ಕೈಯಲ್ಲಿ ಮಾಡೋಕ್ಕಾಗಿಲ್ಲ, ನೀನು ಎದ್ರುಕೊಂಡಿದ್ದೆ ಅಂತ ಬಂದು ನಾನು ಮಾಡಿದ್ದು ಅಂತ. ಸೊ ಹೀಗೆ ಇಬ್ಬರು ಒಬ್ರನ್ನ ಕಾಲು ಹೇಳ್ಕೊತಾನೇ ಇರ್ತೀವಿ. ಹೇಗೋ ಗೊತ್ತಿಲ್ಲ, ಎಲ್ಲೋ ಇದ್ದೆ, ನಾನೆಲ್ಲೋ ಇದ್ದೆ, ಅವರೆಲ್ಲೋ ಇದ್ದರು, ಇಬ್ಬರು ಒಂದಾದ್ವಿ, ಲವ್ವರ್ಸ್ ಆಗಿ, ಇವಾಗ ಆ ಗಂಡ ಹೆಂಡ್ತಿಯಾಗಿ, ಆ್ಯಂಡ್ ಇವಾಗ ಅಪ್ಪ ಅಮ್ಮ ಆಗಿದ್ದೀವಿ. ಇಬ್ಬರು ಮುದ್ದಾದ ಮಕ್ಕಳು ಕೂಡ ಇದ್ದಾರೆ. ಲೈಫ್ ತುಂಬ ಚೆನ್ನಾಗಿದೆ ಇವಾಗ. ಬಟ್ ಈ ಲೈಫಿಗೆ ಬರೋಕ್ಕೆ ನಮ್ಮದು ಜರ್ನಿ ಈಸಿಯಾಗಿ ಕೂಡ ಇದ್ದಿದ್ದಿಲ್ಲ. ತುಂಬ ಕಷ್ಟಪಟ್ಟಿದ್ದೀವಿ. ಎಲ್ಲ ಮಿಕ್ಸ್ಡ್ ಫೀಲಿಂಗ್ ಅಂತಲೇ ಹೇಳ್ಬೋದು. ಬಟ್ ಎಂಡ್ ಆಫ್ ದ ಡೇ ತುಂಬ ಖುಷಿಯಾಗಿದ್ದೀವಿ. ಹ್ಯಾಪಿ ಫ್ಯಾಮಿಲಿ, ಇಬ್ಬರು ಮುದ್ದಾದ ಮಕ್ಕಳು ಜೊತೆ ಗಂಡ ಹೆಂಡ್ತಿಯಾಗಿ ತುಂಬ ಖುಷಿಯಾಗಿದ್ದೀವಿ. ಆ್ಯಂಡ್ ಇನ್ನೂ ತುಂಬ ಲಾಂಗ್ ವೇ ಟು ಗೋ ಅಂತಾರಲ್ಲ ಹಾಗೆ. ಆ್ಯಂಡ್ ಒನ್ಸ್ ಅಗೇನ್ ಹ್ಯಾಪಿ ಅವರ್ ಲವ್ ಆ್ಯನಿವರ್ಸರಿ ಟು ಮೈ ಹಸ್ಬೆಂಡ್. ಆ್ಯಂಡ್ ಇವಾಗ ಬೆಳಗ್ಗೆದೇ ಸಾಂಬಾರೆಲ್ಲ ಇತ್ತು, ಊಟ ಎಲ್ಲ ಮಾಡ್ತಾ ಇದ್ವಿ. ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಇವಾಗ ಊಟ ಎಲ್ಲ ಮಾಡಿದ್ದಾಯಿತು. ಬೆಳಗ್ಗೆನೇ ಸಾಂಬಾರು ಮಾಡಿದ್ನಲ್ಲ ಅದೇ ಇತ್ತು, ಅದಕ್ಕೆ ಸ್ವಲ್ಪ ರೈಸ್ ಎಲ್ಲ ಮಾಡಿಕೊಂಡು ಕಬಾಬ್ನ ಫ್ರೈ ಮಾಡ್ಕೊಂಡು ತಿಂದ್ವಿ. ನಾನು ಸಿಕ್ಕಾಪಟ್ಟೆ ತಲೆ ನೋವ್ತಾ ಇದೆ ಇವತ್ತು, ಯಾಕೋ ಮೇ ಬಿ ಗಾಳಿಯಲ್ಲಿ ಹೋಗಿದ್ದಕ್ಕೆ ಅನಿಸುತ್ತೆ. ಸಿಕ್ಕಾಪಟ್ಟೆ ತಲೆ ನೋವ್ತಾ ಇದೆ. ಅದಕ್ಕೆ ಊಟ ಮಾಡಿ ಮಲ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಅಮೃತಾಂಜನ್ ಹಚ್ಕೊಂಡಿದ್ದೀನಿ. ಇವಾಗ ಪಾಪನೂ ಮಲಗಿಸ್ಬಿಟ್ಟು ನಾನು ಮಲ್ಕೋಬೇಕು. ಚಿರು ಕೂಡ ಆಟ ಆಡ್ತಿದ್ದಾನೆ. ಚಿರುನ ಹೇಗೋ ಅವ್ರ ಅಪ್ಪ ನೋಡ್ಕೊತಾರೆ, ಸೊ ಪ್ರಾಬ್ಲಮ್ ಇಲ್ಲ, ಅವರೇ ಮಲಗಿಸ್ಕೊತಾರೆ. ಪಾಪನೊಬ್ಬರನ್ನ ರೆಡಿ ಮಾಡಿಬಿಟ್ಟು ಔಷಧಿ ಎಲ್ಲ ಹಾಕಿ ಮಲಗಿಸ್ಕೋಬೇಕು ಅಷ್ಟೇ. ಆ್ಯಂಡ್ ನೋಡಿದ್ರಲ್ಲ ಹೇಗಿತ್ತು ನಮ್ಮ ಡೇ ಅಂತ. ಸಿಂಪಲ್ ಅಷ್ಟೇ, ಜಾಸ್ತಿ ಏನೋ ಸೆಲೆಬ್ರೇಷನ್ ಆ ಥರದ್ದೆಲ್ಲ ಏನೂ ಇಲ್ಲ. ಬಿಕಾಸ್ ಚಿಕ್ಕ ಪಾಪು ಇರೋದ್ರಿಂದ ಹ್ಯಾಪಿಯಾಗಿ ಬೆಳಗ್ಗೆಯಿಂದ ನೈಟ್ವರೆಗೂ ಜೊತೆಲೇ ಇದ್ವಿ. ಸೊ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸ್ವಲ್ಪ ಶಾಪಿಂಗ್ ಎಲ್ಲ ಹೋಗಿದ್ವಿ ಅಷ್ಟೇ. ಮನೆಗೆ ಬೇಕಾಗಿರೋ ಐಟಮ್ ತರೋಕ್ಕೆ ಹೋಗಿದ್ವಿ. ಮನೆಯಲ್ಲೇ ಇದ್ದರೆ ಯಾವಾಗಲೂ ಮನೆಯಲ್ಲೇ ಇರ್ತೀವಲ್ಲ, ಹಾಗಾಗಿ ಇದೊಂದು ನೆಪ ಹೇಳ್ಕೊಂಡು ಹೋಗಿದ್ವಿ ಅಷ್ಟೇ. ಆ್ಯಂಡ್ ನೀವು ಕೂಡ ಈ ವಿಡಿಯೋನ ಎಂಜಾಯ್ ಮಾಡಿರ್ತೀರಾ ಅಂತ ಅಂದ್ಕೊತೀನಿ. 9 ಇಯರ್ಸ್ ಕಂಪ್ಲೀಟ್ ಆಯಿತು. ಹೇಗೆ ಹೋಯಿತು ಅಂತಲೇ ಗೊತ್ತಿಲ್ಲ. ಇನ್ನೂ ನೆನಪಿದೆ ನನಗೆ ಮೆಮೊರೀಸ್ ಎಲ್ಲ. ಫಸ್ಟ್ ಟೈಮ್ ಹೋಗಿ ನಾನು ಪ್ರಪೋಸ್ ಮಾಡಿದ್ದು, ಅವ್ರು ಅಕ್ಸೆಪ್ಟ್ ಮಾಡಿದ್ದು, ಆ ಥರದ್ದೆಲ್ಲ ಮೆಮೊರೀಸ್ ಎಲ್ಲ ತುಂಬ ನೆನಪಿದೆ. ಅಷ್ಟು ಬೇಗ 9 ವರ್ಷ ಹೇಗಾಯಿತು ಅಂತಲೇ ಗೊತ್ತಿಲ್ಲ. ಸೊ ಹ್ಯಾಪಿಯಾಗಿದ್ದೀವಿ. ಈ ಸ್ಥಾನಕ್ಕೆ ಬರೋಕ್ಕೆ ತುಂಬ ಈಸಿ ಅಂತೂ ಇದ್ದಿದ್ದಿಲ್ಲ, ಅದಂತೂ ನಿಜ. ತುಂಬ ಕಷ್ಟಪಟ್ಟಿದ್ದೀವಿ, ತುಂಬ ನೋವು ಪಟ್ಟಿದ್ದೀವಿ, ಹಾಗೆ ಖುಷಿನೂ ಪಟ್ಟಿದ್ದೀವಿ. ಸೊ ಎಲ್ಲ ಮಿಕ್ಸ್ಡ್ ಫೀಲಿಂಗ್ ಥರನೇ. ಬಟ್ ಫೈನಲಿ ಹ್ಯಾಪಿ ಫ್ಯಾಮಿಲಿ ಆಗೇ ಇದ್ದೀವಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.